ಕಾನ್ಸ್ಟೇಬಲ್ ಡೋರ್ ಓಪನ್ ಇದೆ ನೋಡು. ನೀನಲ್ಲ ನೋಡಮ್ಮ, ನೀನ ಕಡೆಯಿಂದ ಬಾ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಪರಮೇಶ್, ಇವ್ರಿಬ್ಬರ ಹತ್ರ ಏನೇನಿದೆಯೋ ಮೊಬೈಲು ಬ್ಯಾಗ್ ಎಲ್ಲ ಸೀಸ್ ಮಾಡ್ರಿ. ಬೇಡಿ ಹಾಕ್ರಿ ಇವ್ರಿಗೆ. ನಡಿಯಮ್ಮ. ನೋಡಿ, ಇಮಿಡಿಯೇಟ್ ಆಗಿ ಫೋರೆನ್ಸಿಕ್ ಲ್ಯಾಬ್ ಅವ್ರಿಗೆ ಬರಕ್ಕೆ ಹೇಳಿ. ಹಾಗೆ ಫೋಟೋಗ್ರಾಫರ್ಗೂ ಹೇಳಿ, ಆಂಬ್ಯುಲೆನ್ಸ್ ಕರೆಸಿ. ದೀಪಾ, ಎಸ್ ಸರ್, ಸಸ್ಪೆಕ್ಟೆಡ್ ಕೇಸ್ ಬೈ ಡಬಲ್ ಮರ್ಡರ್. ಸರ್, ಹಾಂ ಸರ್, ACP ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಸರ್. ನಾಗೇಶ್, ಆಂಬ್ಯುಲೆನ್ಸ್ ಬಂತಾ? ಹಾಂ, ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸಿ. ಕಾನ್ಸ್ಟೇಬಲ್, ಮನೆಗೆ ಬೀಗ ಹಾಕೆಲ್ಲ ಸೀಸ್ ಮಾಡ್ರಿ. ಸರ್, ನಾವೇನು ತಪ್ಪು ಮಾಡಿಲ್ಲ ಸರ್, ನಮ್ಮ ಮರ್ಯಾದೆ ಹೋಗುತ್ತೆ, ಬಿಟ್ಬಿಡಿ ಸರ್. ಬೇಡಿ ತೆಗೆದ್ಬಿಡಿ ಸರ್, ನಾವು ಕೊಲೆಗಾರಲ್ಲ ಸರ್. ಬಾಯಿ ಮುಚ್ಕೊಂಡು ಬಂದ್ರೆ ಸರಿ, ಇಲ್ಲಾಂದ್ರೆ ಎಡ್ಬಿಟ್ಟು ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಕರ್ಕೊಂಡ್ಬನ್ರಿ. ಅಪ್ಪ ಅಪ್ಪ, ಶ್ರಾವಣ, ಮೇಘ, ಇವಳ ಹೆಸರು ಕೂಗಿ ಕನ್ಫರ್ಮ್ ಮಾಡ್ಕೊಳ್ಳಿಲ್ವಲ್ಲಪ್ಪ. ಒಳ್ಳೆ ಗ್ರಹಚಾರ ಬಂತಲ್ಲಪ್ಪ ಈಗ. ಅಯ್ಯೋ, ಏನಪ್ಪ ಇದು? ವರ್ಷ, ದೊಡ್ಡಪ್ಪ, ಅದೇನು? ಯಾವುದು ಯಾವುದು? ಅದೇ ಅದು ಅದು ಪೇಪರು. ಅದಲ್ಲ ದೊಡ್ಡಪ್ಪ, ಅದು ಯಾವುದು? ಅದು ವಾಚು, ಕಂಬಳಿ, ಹಾಸಿಗೆ, ದಿಂಬು. ಇಲ್ಲ ದೊಡ್ಡಪ್ಪ, ನೀವು ದಿಂಬಿಂದ ಅದೇನೋ ಇಟ್ಕೊಂಡಿದ್ದೀರಲ್ಲ ಅದು. ಯಾವುದು? ಏನು ಇಲ್ವಲ್ಲ. ನಾನ್ ನೋಡ್ದೆ, ನೀವ್ ಅಲ್ಲಿ ಏನೋ ಇಟ್ಕೊಂಡಿದ್ದೀರಾ. ನೀವು ಕುಡಿತಾ ಇದನ್ನ ನಾನ್ ನೋಡ್ದೆ. ಹೌದು, ಆ ಬಾಟ್ಲಲ್ಲಿ ಏನಿದೆ? ನೀವ್ ಏನ್ ಕುಡಿತಿದ್ದೀರಾ? ಇದು ಔಷಧಿ, ಕಹಿ. ಸುಳ್ಳು ಹೇಳ್ತಿದ್ದೀರಾ. ಔಷಧಿ ಅಂದ್ರೆ ಸ್ವಲ್ಪ ಸ್ವಲ್ಪ ಸ್ಪೂನ್ ಅಲ್ಲಿ ಕುಡಿತಾರೆ, ನೀವ್ ಇದನ್ ಜಾಸ್ತಿ ಕುಡಿತಿದ್ದೀರಾ. ನೀನು ತುಂಬಾ ಜಾಣೆ. ಇದೇನು ಅಂತ ನಿಗ್ ಗೊತ್ತಿಲ್ವಾ? ಇಲ್ಲ, ನನಗಿದೇನು ಅಂತ ಗೊತ್ತಿಲ್ಲ. ಇದು ಜ್ಯೂಸು. ಜ್ಯೂಸಾ? ಜ್ಯೂಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಇದ್ಯಾವ ಜ್ಯೂಸು? ಇದು ಆಪಲ್ ಜ್ಯೂಸು. ಆಪಲ್ ಜ್ಯೂಸಾ? ಆಪಲ್ ಜ್ಯೂಸ್ ನಂಗೆ ತುಂಬಾ ಫೇವರೇಟ್. ಕುಡಿ, ನಾನು ಇದನ್ನ ಕುಡಿತೀನಿ. ಕುಡಿಲಿ.
ಇದು ಮಕ್ಕಳು ಕುಡಿಯೋ ಜ್ಯೂಸ್ ಅಲ್ಲ, ದೊಡ್ಡವ್ರು ಕುಡಿಯೋ ಜ್ಯೂಸು. ಹಾ, ಅಯ್ಯೋ ದೊಡ್ಡಪ್ಪ, ಮಕ್ಕಳಿಗೆ ಬೇರೆ ಆಪಲ್, ದೊಡ್ಡವ್ರಿಗೆ ಬೇರೆ ಆಪಲ್ ಅಂತ ಇರುತ್ತಾ? ಅದು ಹಾಗಲ್ಲ. ಈ ಆಪಲ್ ಜ್ಯೂಸ್ಗೆ ನಾನು ಟಾನಿಕ್ ಮಿಕ್ಸ್ ಮಾಡಿದ್ದೀನಿ. ನನ್ಗೀಗ ಹುಷಾರಿಲ್ವಲ್ಲ ಪುಟ್ಟ, ಮೊದಲಿನ ಹಾಗೆ ಓಡಾಡಕ್ಕೆ ಶಕ್ತಿ ಬೇಕಲ್ವಾ, ಅದಕ್ಕೋಸ್ಕರ ಇದು ಸ್ಪೆಷಲ್ ಆಪಲ್ ಜ್ಯೂಸು. ನನ್ನಂತ ಹುಷಾರಿಲ್ದಿರೋರು ಬಿಟ್ಟು ಬೇರೆ ಯಾರು ಕುಡಿಯೋ ಹಾಗಿಲ್ಲ. ಪ್ಲೀಸ್ ದೊಡ್ಡಪ್ಪ, ಸ್ವಲ್ಪ ಕೊಡಿ, ನಾನ್ ಟೇಸ್ಟ್ ನೋಡ್ತೀನಿ. ಬೇಡ ಪುಟ್ಟಿ, ಇದ್ರಲ್ಲಿ ಟಾನಿಕ್ ವಾಸನೆ ಬರುತ್ತೆ, ಥೂ ಚೆನ್ನಾಗಿರಲ್ಲ. ಇನ್ನೊಂದ್ ದಿವಸ ನಿನ್ಗೆ ಪ್ಯೂರ್ ಆಪಲ್ ಜ್ಯೂಸ್ ತರಿಸಿ ಕೊಡಿಸ್ತೀನಿ, ಆಯ್ತಾ? ನೋಡು, ಈಗ ನಾನು ಇದನ್ನ ಕುಡಿದ್ಬಿಟ್ಟು ಮಲ್ಕೋಬೇಕು, ಡಿಸ್ಟರ್ಬ್ ಮಾಡ್ಬೇಡ ಪುಟ್ಟಿ. ನೀನ್ ಹೊರಡು. ಸರಿ ದೊಡ್ಡಪ್ಪ, ನೀವು ರೆಸ್ಟ್ ತಗೊಳ್ಳಿ, ನಾನು ಹೋಗ್ತೀನಿ. ಸರಿ, ಗುಡ್ ಗರ್ಲ್. ತಿರುಗಿ ಯಾಕೆ ನಿಂತ್ಕೊಂಡೆ? ಇದನ್ನೇ ಒಂದ್ ಸ್ವಲ್ಪ ಟೇಸ್ಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬೇಡ ಪುಟ್ಟ, ಇನ್ನೊಂದ್ಸಲ ತರ್ಸ್ಕೊಡ್ತೀನಲ್ಲ. ಅಮ್ಮ ನಡಿ, ಬಾಗ್ಲ ಹಾಕೊಂಡು ಓದ್ಕೋ ಹೋಗು, ನಡಿಯಮ್ಮ. ಆಂಟಿ. ಹಾಯ್ ನಿಖಿಲ್, ಏನಪ್ಪಾ ಯೂನಿಫಾರ್ಮ್ ಹಾಕೊಂಡಿದ್ಯಾ? ಸ್ಕೂಲ್ಗೆ ಹೋಗ್ಲಿಲ್ವಾ? ಇಲ್ಲ. ಸ್ಕೂಲ್ಗೆ ಹೋಗೋದ್ ತಪ್ಸಿ ಇಲ್ಲಿಗೆ ಬಂದ್ಯಾ? ಹೌದು. ಯಾಕಪ್ಪ, ಸ್ಕೂಲ್ ಮುಗಿಸ್ಕೊಂಡ್ ಬರ್ಬೋದಾಗಿತ್ತಲ್ಲ. ನಂಗೆ ಭಯ ಆಯ್ತು, ಅದಕ್ಕೆ ಈಗ್ಲೇ ಬಂದೆ. ಭಯನಾ? ಯಾಕಪ್ಪ? ಅಮ್ಮ ಸತ್ತೋಗ್ತಾಳೇನೋ ಅಂತ. ಛೇ, ಹಾಗೆಲ್ಲ ಅನ್ಕೋಬಾರ್ದು. ನಿಮ್ಮ ಅಮ್ಮಂಗಿರೋ ಒಂದೆರಡು ಕಾಮನ್ ಪ್ರಾಬ್ಲಮ್ಸ್ಗೆ ಮಾತ್ರ ತಗೋತಾ ಇದ್ದಾಳಲ್ಲ, ಅದನ್ನ ತಗೋತಾನೇ ಇದ್ರೆ ಆಯ್ತು. ತುಂಬಾ ವರ್ಷ ಏನು ಪ್ರಾಬ್ಲಮ್ ಇಲ್ದೆ ಚೆನ್ನಾಗಿರ್ತಾಳೆ. ನಿಜ ಆಂಟಿ ನೀವು ಹೇಳೋದು, ಆದ್ರೆ ಮಾತ್ರೆ ತಗೊಳ್ದೆ ಹೋದ್ರೆ ಬದುಕಿರೋದಿಕ್ಕಾಗಲ್ವಲ್ಲ, ಬೇಗ ಸತ್ತೋಗ್ತಾರೆ ಅಲ್ವಾ? ನಿಖಿಲ್, ನಿಮ್ಮಮ್ಮ ಮಾತ್ರೆ ತಗೊಳ್ಳೋದನ್ನ ನಾನೇ ನೋಡಿದೀನಿ, ಮತ್ತ್ಯಾಕ್ ನೀನ್ ಹೀಗೆ ಹೇಳ್ತಿದೀಯಾ? ಅಮ್ಮ ನನ್ನ ಹತ್ರ ಇನ್ ಮುಂದೆ ಮಾತ್ರೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ರು. ನಿಖಿಲ್, ನೀನು ನಿಮ್ಮಮ್ಮನ ಜೊತೆ ಮಾತಾಡು. ನೀನು ಮಾತಾಡಲ್ಲ ಅಂತ ಹಠ ಮಾಡಿದೀಯಾ, ಅದಕ್ಕೆ ಅವಳು ಮಾತ್ರೆ ತಗೊಳ್ಳಲ್ಲ ಅಂತ ಹಠ ಮಾಡಿದಾಳೆ. ನಾನ್ ಮಾತಾಡ್ದಾಗ್ಲೇ ಅಮ್ಮ ಇನ್ ಮುಂದೆ ಮಾತ್ರೆ ತಗೊಳ್ಳೋದಿಲ್ಲ ಅಂದಿದ್ರು. ನೀನೇನ್ ಮಾತಾಡ್ದೆ? ಹಿಮಾಲಯಕ್ಕೆ ಹೋಗ್ತೀನಿ, ಸಾಧು ಆಗ್ತೀನಿ ಅಂದೆ. ಓ, ನೀನ್ ಹಾಗೆ ಹೇಳಿದ್ರೆ ಸುಮ್ನೆ ಇರಕ್ಕಾಗತ್ತಾ? ನಿಮ್ಮಮ್ಮ ತುಂಬಾ ಒಳ್ಳೆಯವಳು, ನಿನ್ ಮೇಲೆ ತುಂಬಾ ಪ್ರೀತಿ ಇದೆ ಅವಳಿಗೆ, ಅದಕ್ಕೆ ಮಾತ್ರೆ ತಗೊಳ್ಳಲ್ಲ ಅಂತ ಹೇಳಿದಾಳೆ. ನನ್ನ ಮಗ ಏನಾದ್ರೂ ಹೀಗೆ ಹೇಳಿದ್ದಿದ್ರೆ 4 ಚೆನ್ನಾಗಿ ಪಟ 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 ಅಂತ ಬಾರಿಸಿ ಇನ್ನೊಂದ್ಸಲ ಸಾಧು, ಸಂತ, ಬಾಬಾ, ಆಶ್ರಮ, ಹಿಮಾಲಯ ಅಂತೆಲ್ಲ ಹೇಳ್ದೆ ನಾನು ಚೆನ್ನಾಗಿ ಓದ್ತೀನಿ, ಒಳ್ಳೆ ಕೆಲ್ಸಕ್ಕೆ ಸೇರ್ಕೋತೀನಿ, ಒಳ್ಳೆ ಮನುಷ್ಯನಾಗಿ ಬಾಳ್ತೀನಿ ಅಂತ ಹೇಳೋ ಹಾಗೆ ಮಾಡ್ತಿದ್ದೆ. ಹಾಗಾದ್ರೆ ನನ್ನ ಅಮ್ಮಂಗ ಹೇಳಿದ್ದು ತಪ್ಪು ಅಂತೀರಾ? ಖಂಡಿತ ತಪ್ಪು. ನೀನೀಗ ಸ್ಕೂಲ್ಗೆ ಹೋಗ್ಬೇಕು, ಚೆನ್ನಾಗಿ ಓದ್ಬೇಕು. ಅಲ್ಲಿ ನಮ್ ಫ್ರೆಂಡ್ಸು ಅಪ್ಪ ಯಾರು ಅಂತ ರೇಗಿಸ್ತಾರಲ್ವಾ, ಅವ್ರಿಗೆ ನಾನು ಏನಂತ ಹೇಳಿ? ಅದಕ್ಕೆ ನಾನು ಹಿಮಾಲಯಕ್ಕೆ ಹೋಗ್ತೀನಿ ಅಂದಿದ್ದು. ನಿಖಿಲ್, ಅಳ್ಬೇಡಪ್ಪ, ಅಳ್ಬೇಡ ಮರಿ. ಇನ್ಮೇಲೆ ನಿನ್ನನ್ನು ಯಾರು ರೇಗಿಸ್ಬಾರ್ದು, ಹಾಗೆ ಮಾಡ್ತೀನಿ. ಆದ್ರೆ ಅಲ್ಲಿವರೆಗೂ ನೀನು ಆಶ್ರಮ, ಬಾಬಾ, ಹಿಮಾಲಯಕ್ಕೆ ಹೋಗ್ತೀನಿ ಅಂತೆಲ್ಲ ಯೋಚನೆ ಮಾಡಬಾರ್ದು. ಹಾಗೆಲ್ಲ ಹೇಳಿ ನಿಮ್ಮ ಅಮ್ಮನ ಮನಸ್ಸನ್ನ ನೋಯಿಸ್ಬಾರ್ದು. ನಿನಗೆ ಅಮ್ಮ ಬೇಕು, ಅಮ್ಮನಿಗೆ ನೀನ್ ಬೇಕು, ನೀವಿಬ್ರು ಚೆನ್ನಾಗಿರ್ಬೇಕು ಅಲ್ವಾ? ಹಾಗಾದ್ರೆ ಅಮ್ಮಂಗೆ ಮಾತ್ರೆ ತಗೊಳ್ಳೋದಿಕ್ಕೆ ಹೇಳ್ತೀರಾ? ಖಂಡಿತ. ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ಆದ್ರೆ ನೀನ್ ಇವತ್ತು ಸ್ಕೂಲ್ ತಪ್ಪಿಸ್ಬಾರ್ದು, ಹೋಗ್ಬೇಕು. ಅಯ್ಯೋ, ಈಗಾಗ್ಲೇ ತಡ ಆಗಿದೆ, ಪರವಾಗಿಲ್ಲ, ಮಿಸ್ ಹತ್ರ ಹೇಳು ಅಮ್ಮಂಗ್ ಹುಷಾರಿರ್ಲಿಲ್ಲ ಅದಕ್ಕೆ ತಡ ಆಯ್ತು ಅಂತ. ನಾನೇನಾದ್ರೂ ಬಂದು ಹೇಳ್ಬೇಕಾ? ಬೇಡ ಬೇಡ, ನಮ್ ಟೀಚರು ಒಳ್ಳೆಯವರು, ಪರ್ಮಿಷನ್ ಕೊಡ್ತಾರೆ. ನಾನು ಈಗ್ಲೇ ಸ್ಕೂಲಿಗೆ ಹೋಗ್ತೀನಿ. ಆಯ್ತಪ್ಪ, ಗುಡ್ ಬಾಯ್, ಹೋಗ್ಬಾ. ನೀವ್ ನಮ್ ಮನೆಗ್ ಬಂದು ಅಮ್ಮಂಗೆ ಹೇಳ್ಬೇಕು. ಪ್ರಾಮಿಸ್ ಮರಿ, ಹೇಳ್ತೀನಿ. ಬಾಯ್ ಬಾಯ್. ಬಾಯ್.
ದುರಾಸೆ ಪಡೋದು ಬೇಡ ಬೇಡ ಅಂತ ಸಾರಿ ಸಾರಿ ಹೇಳಿದೆ. ನನ್ನನ್ನು ದಡ್ಡ ಪೆದ್ದ ನಾಲಾಯಕು ಅಂತ ಹೇಳಿ ನಿನಗೇನನ್ಸುತ್ತೋ ಹೇಗನ್ಸುತ್ತೋ ಎಲ್ಲ ಮಾಡಿದೆ. ಕೊನೆಗೆ ಈ ಕತ್ಲು ಕೋಣೆಯಲ್ಲಿ ಕೊಳೆ ಹಾಗೆ ಮಾಡಿದೆ. ನನ್ನ ಜೀವನದಲ್ಲಿ ಏನಾಗಬಾರ್ದು ಅಂದ್ಕೊಂಡಿದ್ನೋ ಅದೆಲ್ಲ ಆಗೋಯ್ತು. ಏಯ್, ಹೆಣ್ಣಿಗಂತರ ಅಳ್ಬೇಡ. ನಾವೇನು ಕೊಲೆ ಮಾಡಿಲ್ಲ, ನಮ್ಗೆ ಶಿಕ್ಷೆ ಏನೂ ಆಗಲ್ಲ. ಸುಮ್ಮನಿರು, ಅಳ್ಬೇಡ. ನಾವು ಡೈರೆಕ್ಟಾಗಿ ಕೊಲೆ ಮಾಡಿಲ್ಲ, ಆದರೆ ಈ ಕೊಲೆಗೆ ಮೋಟಿವ್ ನಾವೇ. ನಂಗೆ ಗೊತ್ತು ಇದು ಹೀಗೀಗೆ ಆಗಬೇಕು ಅಂತ ಪ್ಲ್ಯಾನ್ ಮಾಡಿರೋಳ ನೀನು. ಬಾಯಿ ಮುಚ್ಕೊಂಡಿರು ಕತ್ತೆ. ನಾವಿರೋದು ಪೊಲೀಸ್ ಸ್ಟೇಷನಲ್ಲಿ. ಇಲ್ಲಿ ಎಲ್ಲಿ ಬೇಕಲ್ಲಿ ಮೈಕ್ರೋಫೋನು, ಸ್ಪೈ ಕ್ಯಾಮ್ರಾ ಇರುತ್ತೆ. ನಾವು ಮಾತಾಡ್ತಾ ಇರೋದು ಅವರು ಕೇಳಿಸ್ಕೊತಿರ್ಬೋದು, ನೋಡ್ತಿರ್ಬೋದು. ಸೊ ಬಾಯಿಗೆ ಬಂದಿದ್ದು ಒದ್ರಬೇಡ, ಸುಮ್ಮನಿರು. ನೋಡೆ, ಇಲ್ಲಿ ಯಾವ ಮೈಕ್ರೋಫೋನು ಇಲ್ಲ, ಯಾವ ಕ್ಯಾಮ್ರಾನೂ ಇಲ್ಲ. ಅದಕ್ಕಿಂತ ಹೆಚ್ಚಿಂದಿದೆ. ಏನು? ಪೊಲೀಸರು ಲಾಠಿ, ಪೊಲೀಸರು ಬೆಲ್ಟು ಮತ್ತು ಅವ್ರ ಬೂಟು. ಇದಿಷ್ಟಿಟ್ಕೊಂಡೆ ಯಾರ ಹತ್ರ ಬೇಕಾದರೂ ಎಂಥ ಸತ್ಯ ಬೇಕಾದರೂ ಬಾಯಿ ಬಿಡಿಸ್ತಾರೆ. ಇನ್ಸ್ಪೆಕ್ಟರ್ ಆಚೆ ಹೋಗಿದ್ದಾರೆ ಅಂತ ನಮ್ಮನ್ನು ಜೀವಂತವಾಗಿ ಇಟ್ಟಿದ್ದಾರೆ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಅವ್ರು ಕೊಡೋ ಟ್ರೀಟ್ಮೆಂಟ್ಗೆ ನಮ್ಮ ಜೀವ ಹೋಗಿ ನಮ್ಮ ಬಾಡಿ ಪೋಸ್ಟ್ ಮಾರ್ಟಮ್ಗೆ ಹೋಗ್ಬಿಡ್ತಿತ್ತು. ನೋಡು, ಈ ಟ್ರೀಟ್ಮೆಂಟ್ ಎಲ್ಲ ನೀನು ಕೊಡ್ಬೋದು. ನಾನು ಹುಡುಗಿ, ನಂಗೇನು ಮಾಡಲ್ಲ ಅಂತ ಕನ್ಸೆಲ್ಲ ಕಾಣ್ಬೇಡಮ್ಮ. ಇಲ್ಲಿಗೆ ಬಂದ್ಮೇಲೆ ಗಂಡು ಹೆಣ್ಣು ಅನ್ನೋ ಯಾವ ಭೇದನೂ ಇರಲ್ಲ. ಕ್ರಿಮಿನಲ್ಸ್ ಆರ್ ಕ್ರಿಮಿನಲ್ಸ್. ವ್ಯತ್ಯಾಸ ಏನು ಅಂದ್ರೆ ನಿನಗೆ ಟ್ರೀಟ್ ಮಾಡೋರು ಲೇಡಿ ಪೊಲೀಸ್ ಆಗಿರ್ತಾರೆ ಅಷ್ಟೇನೆ. ನಿಜ ಏನೋ ನೀನ್ ಹೇಳ್ತಿರೋದು? ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಆದ್ರೆ ಇವತ್ತು ನಮ್ಮ ಹೆಣ ಬೀಳೋದಂತೂ ಗ್ಯಾರಂಟಿ. ನೋಡಿ ಅನ್ಗ, ನಾವು ಅವ್ರ ಒದೆ ತಪ್ಪಿಸ್ಕೋಬೇಕು ಅಂದ್ರೆ ಅವ್ರು ನಮ್ಮನ್ನು ಮುಟ್ಟೋಕ್ಕಿಂತ ಮುಂಚೆನೆ ನಾವು ಎಲ್ಲ ಸತ್ಯನೂ ಒಪ್ಕೊಂಡ್ಬಿಡ್ಬೇಕು. ಅಯ್ಯೋ, ಅದ್ ಹೇಗಾಗತ್ತೆ? ನಾವ್ ಒಪ್ಕೊಂಡ್ಬಿಟ್ರೆ ನಮ್ಮನ್ನ ಸುಮ್ಮನೆ ಬಿಟ್ಬಿಡ್ತಾರಾ? ಆಗ್ಲೂ ಯಾಕೆ ಹೀಗ್ ಮಾಡಿದ್ರಿ ಅಂತ ಹೊಡೆದೇ ಹೊಡಿತಾರೆ. ಅದಕ್ಕೆ ಸಚಿನ್, ನಾವೇನು ಮಾಡಿಲ್ಲ ಅನ್ನೋದೇ ಬೆಟರು. ಇಷ್ಟಾದ್ರೂ ನಿನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ನಿನ್ನ ದೆಸೆಯಿಂದ ಇಲ್ಲಿವರೆಗೂ ಬಂದಾಗಿದೆ. ಅದಿನ್ನೆಲ್ಲಿಗೆ ಹೋಗ್ಬೇಕು ದೇವ್ರೇ ನೀನೇ. ನೀವು ನಿಮ್ಮ ಜೀವನದಲ್ಲಿ ನನಗೆ ಮಾತ್ರ ಸತ್ಯ ಹೇಳಿದಿರಿ. ಅದು ಒಂದೇ ಒಂದ್ ಸತ್ಯ. ಯಾವ ಸತ್ಯ? ನನ್ನನ್ ಕಂಡ್ರೆ ನಿಮಗೆ ಇಷ್ಟ ಇಲ್ದೆ ಹೋದ್ರು, ನಿಮ್ಮನ್ ಕಂಡ್ರೆ ನನಗೆ ಇಷ್ಟ ಇಲ್ದೆ ಇದ್ರು, ನೀವು ನನ್ನನ್ನೇ ಹುಡ್ಕೊಂಡ್ ಬರ್ತೀರಿ, ನಾನು ನಿಮ್ಮನ್ನ ಹುಡ್ಕೊಂಡ್ ಬರ್ತೀನಿ ಅನ್ನೋದು. ಆ ಸತ್ಯನೂ ಕೂಡ ಇವತ್ತೇ ಕೊನೆಯಾಗಿ ಹೋಗ್ಲಿ. ನಾನು ನೀವು ಒಂದು ಒಪ್ಪಂದಕ್ಕೆ ಬಂದ್ಬಿಡೋಣ. ಒಪ್ಪಂದ ಮಾಡ್ಕೊಳ್ಳೋ ಅಷ್ಟೇ ಸುಲಭವಾಗಿ ಒಪ್ಪಂದ ಮುರಿಯೋದ್ರಲ್ಲೂ ನೀವು ನಿಸ್ಸೀಮರು ಅನ್ನೋದನ್ನ ಸಾಬೀತು ಮಾಡಿದೀರ. ಶಕುಂತಲಾನ ಜೊತೆ ನಿಮ್ಮ ಮದುವೆ ಕೂಡ ಒಂದು ಒಪ್ಪಂದ ಅಲ್ವೇ? ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅನ್ನೋದು ಒಂದು ಗಂಡು ಹೆಣ್ಣಿನ ನಡುವೆ ನಡೆಯೋ ಒಪ್ಪಂದ ಅಲ್ವೇ? ನೀವು ಶಕುಂತಲಾನಿಗೆ ಗಂಡನಾಗಿ ಉಳಿದೆ, ನಿಖಿಲ್ಗೆ ತಂದೆಯಾಗಿ ಉಳಿದೆ, ಆ ಒಪ್ಪಂದನೇ ಮುರಿದಿರೋರು ಅಲ್ವೇ? ಮೊದಲು ನೀವು ಮುರಿದಿರೋ ಆ ಒಪ್ಪಂದವನ್ನ ಪಾಲಿಸಿ, ಆಮೇಲೆ ಜೀವನದಲ್ಲಿ ಇನ್ನೊಂದು ಒಪ್ಪಂದದ ಬಗ್ಗೆ ಮಾತಾಡಿ ಮಿಸ್ಟರ್ ಬಾಬಾ ವಿನೋದ್ ಕುಮಾರ್. ಹೆಂಡತಿ ಮಗನಿಗೋಸ್ಕರ 100 ಜನ ಭಕ್ತರೊಂದಿಗೆ ಆಗಿರೋ ಒಪ್ಪಂದವನ್ನ ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಏನು ನಿಮ್ಮ ಭಕ್ತರ ಜೊತೆಗಿನ ಒಪ್ಪಂದ? ನಿಮ್ಮ ಭಕ್ತರನ್ನೆಲ್ಲ ನೇರವಾಗಿ ಶಾರ್ಟ್ ಕಟ್ ಅಲ್ಲೇ ಸ್ವರ್ಗಕ್ಕೆ ಕಳಿಸ್ತೀನಿ ಅಂತ ಒಪ್ಪಂದ ಮಾಡ್ಕೊಂಡಿದ್ದೀರಾ? ಸಂಸಾರ ಅನ್ನೋ ನರಕದಿಂದ ಬಿಡುಗಡೆ ಆಗೋ ಮಾರ್ಗವನ್ನ ತೋರಿಸ್ತೀನಿ ಅಂತ ಒಪ್ಪಂದ ಮಾಡ್ಕೊಂಡಿದ್ದೀನಿ. ಓ, ಈ ಒಪ್ಪಂದಕ್ಕೆ ಒಂದು ಫೀಸ್ ಅಂತ ಇರ್ಬೇಕಲ್ಲ? ಆ ಫೀಸ್ ಏನು, ಎಷ್ಟು ಅಂತ ಕೇಳ್ಬೋದಾ? ಕೇಳಬಹುದು. ಆ ಫೀಸಿನ ವಿಚಾರವನ್ನ ನೇರವಾಗಿ ನಿಮಗ್ ಮಾತ್ರ ನಾನು ಹೇಳ್ತಾ ಇರೋದು. ನನ್ನ ಭಕ್ತರು ತಮಗೆ ಸೇರಿದ ಆಸ್ತಿಗಳನ್ನ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರೆಯದೆ ನನ್ನ ಆಶ್ರಮಕ್ಕೆ ಬರೆಯೋದು. ಆಮೇಲೆ ಅವರು ಮಕ್ಕಳಿಂದ ದೂರವಾಗಿ ನಿಮ್ಮ ಆಶ್ರಮದಲ್ಲಿ ಇಡೀ ಕೂಳ್ಗೂ ಕೈ ಚಾಚ್ತಾ ಭಿಕ್ಷುಕರ ತರ ಬದುಕೋದು. ಇದೇ ತಾನೇ ನಿಮ್ಮ ಉದ್ದೇಶ? ಅಲ್ಲ, ಭವಬಂಧನದಿಂದ ಮುಕ್ತರಾಗಿ ಆನಂದವಾಗಿ ಬದುಕೋದು. ಆನಂದ? ವಿಜ್ಞಾನಾನಂದ ಬಾಬಾನ ಆಶ್ರಮಕ್ಕೆ ಆಸ್ತಿನೆಲ್ಲ ಬರ್ಕೊಟ್ಟು ಆನಂದ ಪಡೋರ್ಗೆ
ಅತ್ಲಾಗಿ ಸಂಸಾರನೂ ಇರ್ದೆ ಇತ್ಲಾಗ ವೈರಾಗ್ಯನೂ ಬರ್ದೆ ಎಡಬಿಡಂಗಿಗಳಾಗಿ ಆರೆ ಹುಚ್ಚರನ್ನಾಗಿ ಮಾಡ್ತೀರಾ ನೀವು. ನಿಮ್ಮ ಮಾತನ್ನ ಅವ್ರು ನಂಬೋಲ್ಲ. ನನ್ನ ಮಾತನ್ನ ನಂಬಿ 16 ಕೋಟಿ ಆಸ್ತಿಯನ್ನ ನನಗೆ ಕೊಡ್ತಾ ಇದ್ದಾರೆ. ಶಕುಂತಲಾಗೆ, ನಿಖಿಲ್ಗೆ, ನಿಮಗೂ ಅದರಲ್ಲಿ ಪಾಲು ಕೊಡ್ತೀನಿ. ನಾವು 4 ಜನ ಒಂದು ಒಪ್ಪಂದವನ್ನ ಮಾಡ್ಕೊಂಡ್ಬಿಡೋಣ. ನಿಮ್ಮ ಹೆಂಡತಿಗೆ ಬೇಕಾಗಿರೋದು ಗಂಡ, ನಿಮ್ಮ ಮಗನಿಗೆ ಬೇಕಾಗಿರೋದು ತಂದೆ, ನನಗೆ ಬೇಕಾಗಿರೋದು ಸತ್ಯ. ಯಾರ್ಯಾರ್ದು ಸಂಸಾರನ ಒಡೆದು ದೋಚಿರೋ ಆಸ್ತಿನಲ್ಲಿ ಪಾಲ್ ಕೇಳೋಷ್ಟು ನೀಚರಲ್ಲ ರೀ ನಾವು. Get up now and get out of here. No more arguments, Mr. ವಿಜ್ಞಾನಾನಂದ ಬಾಬಾ alias ವಿನೋದ್ ಕುಮಾರ್. ಇನ್ನು ಮುಂದೆ ನನ್ನ ನಿಮ್ಮ ಮಾತುಕತೆ ಏನಿದ್ರು ಕೋರ್ಟ್ ಅಲ್ಲಿ ಅಥವಾ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ. ಶಾಂತಿ ಶಾಂತಿ ಶಾಂತ ಚಿತ್ತರಾಗಿ ಯೋಚಿಸಿ, ದುಡುಕಬೇಡಿ. ನೀವು ಒಂದು ಕುಟುಂಬ, ಒಬ್ಬ ವ್ಯಕ್ತಿಯ ಹಿತಾಸಕ್ತಿಯ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದೀರಾ. ನಾನಾದರೂ ಇಡೀ ಲೋಕ ಕಲ್ಯಾಣದ ಬಗ್ಗೆ ಯೋಚಿಸ್ತಾ ಇದ್ದೀನಿ. ಇಲ್ಲಿ ಮನುಷ್ಯ ಮುಖ್ಯ ಅಲ್ಲ, ಸಮುದಾಯ ಮುಖ್ಯ. ಒಬ್ಬೊಬ್ಬ ಮನುಷ್ಯ ಸೇರಿನೇ ಸಮುದಾಯ ಆಗೋದು. ನೀವು ಮನುಷ್ಯನನ್ನ ವ್ಯಕ್ತಿಯಾಗಿಯೇ ನಾಶ ಮಾಡಿದ್ಮೇಲೆ ಸಮುದಾಯ ಎಲ್ಲಿ ಉದ್ಧಾರ ಆಗೋದು? ಕೆಟ್ಟ ವ್ಯಕ್ತಿಗಳು ಸೇರಿ ಒಳ್ಳೆ ಸಮುದಾಯ ಕಟ್ಟೋದಾದ್ರೂ ಹೇಗೆ? ಒಳ್ಳೆ ವ್ಯಕ್ತಿಗಳಿಂದ ಮಾತ್ರ ಒಳ್ಳೆ ಸಮುದಾಯ ಸಾಧ್ಯ. ಅದೇ ನಾನು ಹೇಳಿದ್ದು. ಬನ್ನಿ, ಒಳ್ಳೆ ಸಮುದಾಯ ಕಟ್ಟುವ ಸಂಕಲ್ಪವನ್ನ ನಮ್ಮ 4 ಜನರಿಂದಲೇ ಪ್ರಾರಂಭ ಮಾಡೋಣ. ನನ್ನ ಸಾರಥ್ಯದಲ್ಲಿ ಮುನ್ನಡೆಯಲಿ. ನಾಳೆನೇ ದೀಕ್ಷೆ ಕೊಡ್ತೀನಿ. ನನಗೆ ದೀಕ್ಷೆ ಕೊಡೋದು ಹಾಗಿರ್ಲಿ, ಮೊದ್ಲು ನಿಮಗ್ ಶಿಕ್ಷೆ ಆಗ್ಬೇಕು. ಜನಕ್ಕೆ ದೀಕ್ಷೆ ಕೊಡೋದು ಅಂದ್ರೆ ದೋಸೆ ಹಂಚಿದ ಹಾಗೆ ಅನ್ಕೊಂಡಿದ್ದೀರಲ್ಲ, ನೋಡ್ತಾ ಇರಿ, ಸದ್ಯದಲ್ಲೇ ಕಂಬಿ ಎಣಿಸ್ತೀರ. ನಿಮ್ ತಾತಂಗೆ ಆರ್ತಿ ಎತ್ತಿ ಊಟ ಕರಿಬೇಕಂತೇನೆ. ಮೇಘ, ಅಪ್ಪ ಶಿಶಿರನ್ ರೂಮಲ್ಲಿ ಇದ್ದಾರೆ, ಅವನ್ನ ನೋಡ್ಕೋತಿದ್ದಾರೆ, ಬರ್ತಾರೆ ಇರೋ. ನನಗ್ ಒಳಗೆ ಮಾಡಕ್ ಬೇಕಾದಷ್ಟು ಕೆಲ್ಸ ಇದೆ. ಒಬ್ಬೊಬ್ರಿಗೆ ಒಂದೊಂದ್ಸಲ ಊಟಕ್ ಬಡ್ಸಕ್ ಆಗಲ್ಲ. ನಿಮಗೇನು, ಊಟ ಮಾಡಿ ಕೈ ತೊಳ್ಕೊಂಡ್ ಬಿದ್ಕೋತೀರಾ? ಮೆತ್ತಗ್ ಮಾತಾಡು. ಮೆತ್ತಗೆ ಯಾಕೆ ಮಾತಾಡ್ಬೇಕು? ನಾನೇನ್ ತಪ್ಪು ಮಾತಾಡ್ತಾ ಇದೀನ? ನಾನು ನಿಮ್ ಹಾಗೆ ಕೆಲ್ಸಕ್ ಹೋಗೋಳೆ. ಹೋಗಿ ಇನ್ನೊಂದ್ಸಲ ಕರೆದ್ಬಾರೆ. ಅಮ್ಮ ಅಲ್ಲಿ ನೋಡು. ಬನ್ನಿ ಅಪ್ಪ, ಕೂತ್ಕೊಳ್ಳಿ. ಆಗಿಂದ ನಿಮ್ಗೆ ಕಾಯ್ತಾ ಇದ್ವಿ. ಶ್ರಾವಣ, ನಮ್ಗೆ ಯಾಕೋ ಇವತ್ತು ಹಸುವಿಲ್ಲ. ಮೇಘ ಮೊದಲೇ ಹೇಳಲಿಲ್ಲ ಅಂತ ಬೈಕೋಬೇಡ. ಒಂದು ಗ್ಲಾಸ್ ಮಜ್ಜಿಗೆ ಕುಡಿದು ಮಲಗ್ತೀನಿ. ಕುಡಿಯೋಷ್ಟು ಮಜ್ಜಿಗೆ ಇಲ್ಲ ಮಾವ, ಇರೋದು ಹೆಪ್ಪಗಾಗುತ್ತಷ್ಟೇ. ಹೆಪ್ಪಾಕ್ಬಿಡು. ಒಂದು ರಾತ್ರಿ ನೀರು ಕುಡಿದು ಮಲಗಿದ್ರೆ ಏನಾಗಲ್ಲ. ಮಜ್ಜಿಗೆ ಇಲ್ದಿದ್ರೆ ಏನು ತಾತ? ಜ್ಯೂಸ್ ಇದೆ, ಕುಡಿತೀರಾ? ಜ್ಯೂಸಾ? ಎಲ್ಲೇ ಇದೆ ಜ್ಯೂಸು? ನೀನ್ ತಂದಿಟ್ಟಿದ್ಯಾ? ನಾನಲ್ಲಮ್ಮ, ದೊಡ್ಡಪ್ಪ ತಂದಿಟ್ಕೊಂಡಿದ್ದಾರೆ. ಆಪಲ್ ಜ್ಯೂಸು ತಂದ್ಕೊಡ್ಲಾ? ಬೇಡ ವರ್ಷ. ಶ್ರಾವಣ, ಅವನಿಗೋಸ್ಕರ ತಂದಿದ್ದನ್ನ ನಾನ್ ತಗೊಳ್ಳೋದ? ವರ್ಷ, ನೀನ್ ಹೋಗಿ ತಗೊಂಡ್ ಬಾ. ಸರಿ. ಅಪ್ಪ, ನೀವು ಹಾಗೆ ಮಲ್ಕೋಬೇಡಿ. ಆಮೇಲೆ ರಾತ್ರಿ ಎಲ್ಲ ಒದ್ದಾಡ್ತೀರಾ. ಅಣ್ಣಂಗ್ ಬೇಕಾದ್ರೆ ನಾಳೆ ಬೇರೆ ಜ್ಯೂಸ್ ತಂದ್ಕೊಟ್ರೆ ಆಯ್ತು. ಇದೆಲ್ಲ ಯಾಕೆ ಶ್ರಾವಣ? ಯಾಕೆ ಅಂದ್ರೆ ರಾತ್ರಿ ಎಲ್ಲ ನಾವು ಜಾಗರಣೆ ಮಾಡಬಾರ್ದು ಅಂತ. ಇದು ಸ್ಪೆಷಲ್ ಆಪಲ್ ಜ್ಯೂಸು. ದೊಡ್ಡಪ್ಪ ಇದನ್ನ ಡೈರೆಕ್ಟ್ ಆಗಿ ಕುಡಿಯಲ್ಲ, ಅದೇನೋ ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ. ಕುಡಿಯುವಾಗ ಮುಖನ ಉಳ್ಳಗ್ ಮಾಡ್ತಾರೆ. ತಗೊಳ್ಳಿ ತಾತ, ಗ್ಲಾಸಿಗೆ ಹಾಕೊಡ್ಲಾ? ಏ ಕತ್ತೆ, ನಿನಗ್ಯಾರ ಅದನ್ನೆಲ್ಲ ಮುಟ್ಟಕ್ ಹೇಳಿದ್ದು? ತಗೊಂಡೋಗಿ ಅದ್ ಎಲ್ಲಿತ್ತೋ ಅಲ್ಲಿ ಇಟ್ಟು ಬಾ, ಹೋಗು. ಯಾಕಮ್ಮ, ತಾತ ಆಪಲ್ ಜ್ಯೂಸ್ ಕುಡಿಬಾರ್ದಾ? 4 ಬಿಡ್ತೀನಿ ನೋಡಿಗ. ಅವಳಿಗೆ ಯಾಕಂತೀಯ? ಪಾಪ ಮಗು ಅದು. ಶಿಶಿರ ಹೇಳಿದ್ದನ್ನು ಅವಳು ಹೇಳ್ತಿದ್ದಾಳೆ. ಏನ್ರಿ ಇದು? ಏನ್ರಿ ಇದೆಲ್ಲ? ನಿಮ್ಮಪ್ಪ ಇದೇನ ನಿಮ್ಮ ಅಣ್ಣಂಗ್ ಬುದ್ಧಿ ಕಲ್ಸಿರೋದು? ಬುದ್ಧಿಗಿದ್ದಿ ಬೇಡವಾ ಅವ್ರಿಗೆ?
ಈ ಅನಿಷ್ಟನೆಲ್ಲ ತಂದು ಮನೇಲಿ ಇಟ್ಕೊಂಡಿದಾರಲ್ಲ. ಅನಿಷ್ಟನ ಮತ್ತ್ಯಾಕ್ ದೊಡ್ಡಪ್ಪ ಇದನ್ ಕುಡಿತಾರೆ? ವರ್ಷ ಅದು ಆಪಲ್ ಜ್ಯೂಸ್ ಅಲ್ಲಮ್ಮ, ಔಷಧಿ. ಶಿಶಿರಂಗ್ ಹುಷಾರಿಲ್ವಲ್ಲ, ಅದಕ್ಕೆ ತರಿಸಿದ್ದಾನೆ. ಅದು ಎಲ್ಲಿತ್ತು ಅಲ್ಲೇ ಇಟ್ಟು ಬಾಮ. ಕುಕ್ಕರ್ ಬಡೀರಿ, ನೀವಾದ್ರೂ ಸರಿಯಾಗಿ ಊಟ ಮುಗಿಸ್ ಹೋಗಿ. ಇದು ಮನೆನೋ ಬಾರೋ ಒಂದು ಗೊತ್ತಾಗ್ತಿಲ್ಲ. ಈಗ ಸುಮ್ಮನಿರ್ತೀಯಾ? ಶ್ರಾವಣ ಹೇಗಪ್ಪ ಸುಮ್ಮನಿರ್ತಾಳೆ? ಅದು ಮನೆಯಲ್ಲಿ ಇಂಥ ಹಗರಣ ನಡೆದಿರುವಾಗ ಅವನು ಇಂಥ ಸ್ಥಿತಿಯಲ್ಲೂ ಕೂಡ ಇದನ್ನ ಅವನ ಮನೆಗೆ ತರಿಸಿದ್ದಾನೆ ಅಂದ್ರೆ ಅದು ನಿನ್ನ ಮನೆಯಲ್ಲಿದ್ದಾಗ ಯಾರಿಗೆ ಯಾರು ಏನು ಹೇಳೋದು?